ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನಿ ಸಚಿನ್. ನಿಮ್ಗೆಲ್ರಿಗೂ ದ ವರ್ಕರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಶ್ರೀ ಗಣೇಶ ಚತುರ್ಥಿ ಹಬ್ಬ ಇದೆ. ಸರ್ವರಿಗೂ ಕೂಡ ಶ್ರೀ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ನಾನು ಗಣೇಶನ್ಗೆ ಪ್ರಿಯವಾದದಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಮೋದಕದ ವಿಡಿಯೋನ ಇವಾಗಲೇ ಮಾಡಿ ಹಾಕಿದ್ದೇನೆ. ಈಗ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಮಾಡುವಂತ ಒಂದು ಗಣೇಶ ಹಬ್ಬದ ಸಿಹಿ ತಿನಿಸು ಅಂದ್ರೆ ಪಂಚಕಜ್ಜಾಯ. ಪಂಚಕಜ್ಜಾಯ ಅಂದ್ರೆ 5 ಬಗೆಯ ಸಾಮಗ್ರಿಗಳನ್ನು ಬಳಸಿ ಮಾಡುವಂತ ಒಂದು ಸಿಹಿ ತಿನಿಸು. ಇದರಲ್ಲಿ ಬೆಲ್ಲ, ಕೊಬ್ಬರಿ, ಅವಲಕ್ಕಿ, ಎಳ್ಳು ಎಲ್ಲ ಹಾಕಿ ಮಾಡ್ತಾರೆ. ತುಂಬಾನೇ ರುಚಿಯಾಗಿರ್ತದೆ. ಗಣೇಶನಿಗಂತೂ ತುಂಬಾ ಪ್ರಿಯವಾದದ್ದು. ಇದರ ಜೊತೆಗೆ ಕಬ್ಬನ್ನು ಸಹ ಬಳಸಿ ಮಾಡ್ತಾರೆ. ಕಬ್ಬು ಹಾಕುದು ನಮ್ಮ ಕಡೆ ಮಾತ್ರ, ಎಲ್ಲ ಕಡೆ ಈ ಪಂಚಕಜ್ಜಾಯ ನೈವೇದ್ಯ ಇರೋದಿಲ್ಲ. ಆದರೆ ನಮ್ಮ ಕರಾವಳಿಯಲ್ಲಿ ಪಂಚಕಜ್ಜಾಯದ ನೈವೇದ್ಯನೇ ಮುಖ್ಯವಾಗಿ ಮಾಡ್ತಾರೆ. ಹಾಗಾದ್ರೆ ಬನ್ನಿ ಈಗ ಪಂಚಕಜ್ಜಾಯನ ಹೇಗೆ ಮಾಡುತ್ತೆ ಅಂತ ನೋಡೋಣ. ವೀಕ್ಷಕರೇ, ಶ್ರೀ ಗಣಪತಿ ದೇವರಿಗೆ ಪ್ರಿಯವಾದಂಥ ಪಂಚಕಜ್ಜಾಯನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಪಂಚಕಜ್ಜಾಯ ಮಾಡಲಿಕ್ಕೆ ನಾನು ಇಲ್ಲಿ ನೋಡಿ 1 ಕಪ್ನಷ್ಟು ಅರಳು ತಗೊಂಡಿದ್ದೇನೆ. ಬಿಳಿ ಅರಳು, ಇದನ್ನು ಲಾಯ ಅಂತಾನೂ ಕರೀತಾರೆ ನಮ್ಮ ಭಾಷೆಯಲ್ಲಿ. ಆಮೇಲೆ ಇಲ್ಲಿ 3/4 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. ಇಲ್ಲಿ 1 ಕಪ್ನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಹಸಿ ಕೊಬ್ಬರಿ. ಆಮೇಲೆ ಸ್ವಲ್ಪ ತುಪ್ಪ. ಇಲ್ಲಿ ನೋಡಿ ಕಬ್ಬು ತಗೊಂಡಿದ್ದೇನೆ ನಾನು. ಗಣಪತಿಯ ಪಂಚಕಜ್ಜಾಯದಲ್ಲಿ ಕಬ್ಬನ್ನು ಬಳಸ್ತಾರೆ. ಗಣಪತಿಗೆ ಕಬ್ಬು ತುಂಬ ಪ್ರಿಯವಾದದ್ದು. ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ಇಟ್ಕೊಂಡೆ. ಇಲ್ಲಿ ಕಪ್ಪು ಎಳ್ಳನ್ನು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೇನೆ. ಇಲ್ಲಿ 2 ಅವಲಕ್ಕಿ ಇದೆ, ಕೆಂಪು ಅವಲಕ್ಕಿ ಇದೆ. ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೇನೆ. ಇದು ದೊಡ್ಡದೊಂದು ಪಾತ್ರೆ. ಇದರಲ್ಲಿ ನಾವು ಈಗ ಪಂಚಕಜ್ಜಾಯನ ಮಾಡೋಣ. ಈಗ ಮೊದಲಿಗೆ ನಾನು ಕೊಬ್ಬರಿನ ಹಾಕೊಳ್ತಾ ಇದ್ದೇನೆ ಪಾತ್ರೆಯಲ್ಲಿ. ಇದು ತುಂಬ ಸುಲಭ ಹಾಗೂ ತುಂಬ ರುಚಿಯಾಗೂ ಇರ್ತದೆ. ಗಣಪತಿ ದೇವರಿಗೂ ಪ್ರಿಯ, ಮಕ್ಕಳಿಗೂ ಸಹ ಇಷ್ಟ ಆಗ್ತದೆ, ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಈಗ ಕೊಬ್ಬರಿ ಎಲ್ಲ ಹಾಕಿ ಆಯಿತು. ಇದಕ್ಕೀಗ ಬೆಲ್ಲನ ಸೇರಿಸುವ. ನಾನು ಚೆನ್ನಾಗಿ ಬೆರೆಸ್ಕೊಳ್ಳುವ ಒಂದ್ಸರ್ತಿ. ಈಗ ತಗೊಂಡಿಟ್ಟಂತ ತುಪ್ಪನ ಸೇರಿಸುವ, ಸ್ವಲ್ಪ ಸಪ್ಪು ತುಪ್ಪ. ಈಗ ಇದನ್ನು ಚೆನ್ನಾಗಿ ಕಿವುಚಿ ನಾವು ಬೆಲ್ಲದ ಗಂಟೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಚೆನ್ನಾಗಿ ಕಿವುಚಿಕೊಳ್ಳುವ. ಗಟ್ಟಿ ಬೆಲ್ಲ ತಗೊಳ್ಳೋದಿದ್ರೆ ಇಡೀ ಬೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ತುರಿದು ತಗೊಳ್ಳಿ, ಸುಲಭ ಆಗ್ತದೆ ಬೆರೆಸ್ಕೊಳ್ಳಿಕ್ಕೆ. ಈಗ ಕೊಬ್ಬರಿ ಮತ್ತು ಬೆಲ್ಲ ಬೆರೆಸಿ ಆಯಿತು. ಈಗ ಇದಕ್ಕೆ ನಾನು ಅರಳು ಸೇರಿಸ್ತಾ ಇದ್ದೇನೆ. ಗಣಪತಿಯ ಪ್ರಸಾದದಲ್ಲಿ ಅರಳನ್ನು ಹೆಚ್ಚಾಗಿ ಬಳಸ್ತಾರೆ. ಇದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಪರವಾಗಿಲ್ಲ. ಆದರೆ ಅರಳು ಬೆರೆಸಿ ಮಾಡಿದ ಪ್ರಸಾದ ಪಂಚಕಜ್ಜಾಯ ತುಂಬ ರುಚಿಯಾಗಿ ಬರೋದು. ಈಗ ನೋಡಿ ವೀಕ್ಷಕರೇ, ಬೆಲ್ಲ, ಕೊಬ್ಬರಿ, ಅರಳು, ತುಪ್ಪ ಎಲ್ಲ ಸೇರಿತು. ಒಳ್ಳೆ ಘಮ ಪರಿಮಳ ಸಹ ಬರ್ತಾ ಇದೆ. ಈಗ ನಾವು ಹುರಿದಿಟ್ಟಂತ ಎಳ್ಳನ್ನು ಸೇರಿಸುವ. ಇದನ್ನು ಸಹ ಬೆರೆಸ್ಕೊಳ್ಳುವ. ಈಗ ಅವಲಕ್ಕಿ ಸೇರಿಸೋದು. ನಾವು ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಬೇಕು. ಅವಲಕ್ಕಿಗೆ ಬೆಲ್ಲ, ಕೊಬ್ಬರಿ ಎಲ್ಲ ಸರಿಯಾಗಿ ತಾಗಬೇಕು.
ಈಗ ಬೇಕಿದ್ರೆ ಇನ್ನೂ ಸ್ವಲ್ಪ ತುಪ್ಪನ ಬೆರೆಸ್ಬೋದು. ಇದಕ್ಕೆ ಒಲೆ ಉರಿಸ್ಬೇಕು ಅದು ಇದು ಏನು ಚಿಂತೆ ಇಲ್ಲ, ಹೀಗೇನೆ ಮಾಡಿ ಪ್ರಸಾದನ ತಯಾರಿಸ್ಬೋದು. ತುಂಬ ಸುಲಭ. ಕೈಗಳನ್ನು ಸ್ವಚ್ಛ ಮಾಡಿಕೊಂಡು ಈ ರೀತಿ ಕೈಯಿಂದಲೇ ಕಿವುಚಿ ಮಾಡೋದು ಒಳ್ಳೆಯದು. ತುಂಬ ಪ್ರಸಾದ ಮಾಡಲಿಕ್ಕಿದ್ರೆ 2 ಕೈಗಳನ್ನು ಬಳಸಿ ಮಾಡ್ತಾರೆ, ಆವಾಗ ಬೆಲ್ಲ ಎಲ್ಲ ಕಡೆ ಸರಿಯಾಗಿ ಆಗ್ತದೆ. ನೋಡಿ ಎಲ್ಲ ಕಡೆ ಎಲ್ಲ ಕೊಬ್ಬರಿ ಎಲ್ಲ ಕಡೆ ತಾಗಿ ಆಯಿತು. ಈಗ ನಾನು ಏಲಕ್ಕಿ ಪುಡಿನ ಹಾಕೊಳ್ತೇನೆ ಒಂಚೂರು, ಇದು ಪರಿಮಳಕ್ಕೆ. ಈಗ ಕೊನೆಯದಾಗಿ ವೀಕ್ಷಕರೇ ನಾನು ಕಬ್ಬನ್ನು ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣ ಹೋಳನ್ನಾಗಿ ಕತ್ತರಿಸಿದಂಥ ಕಬ್ಬು ಸೇರಿಸ್ತಾ ಇದ್ದೇನೆ. ಈ ಕಬ್ಬನ್ನು ನಮ್ಮ ಉಡುಪಿ ಮಂಗಳೂರು ಕಡೆ ಗಣಪತಿ ಚೌತಿಯ ದಿನ ಹಾಕ್ತಾರೆ ಪಂಚಕಜ್ಜಾಯಕ್ಕೆ. ಇದೊಂದು ವಿಶೇಷ ನಮ್ಮ ಕಡೆದು. ನೀವು ಯಾವುದೇ ದೇವಸ್ಥಾನದ ಪ್ರಸಾದ ನೋಡಿ ಅಥವಾ ಮನೆಯಲ್ಲಿ ಗಣಪತಿ ಕೂರಿಸಿ ಅಲ್ಲಿ ಪ್ರಸಾದ ಮಾಡಿ ಈ ಕಬ್ಬು ಹಾಕಿದಂಥ ಪಂಚಕಜ್ಜಾಯನ ನೈವೇದ್ಯ. ಕಬ್ಬು ಗಣಪತಿ ದೇವರಿಗೆ ತುಂಬ ಇಷ್ಟವಾದಂಥದ್ದು. ಅದನ್ನು ಹಾಕಿ ನೋಡಿ, ಈಗ ನಮ್ಮ ಪಂಚಕಜ್ಜಾಯ ತುಂಬ ರುಚಿಯಾದಂತಹ ಪಂಚಕಜ್ಜಾಯ ಗಣಪತಿ ದೇವರ ನೈವೇದ್ಯ ತಯಾರಾಗೋಯಿತು. ವೀಕ್ಷಕರೇ, ಕಬ್ಬಿನ ಜೊತೆಗೆ ನೀವು ಬಾಳೆಹಣ್ಣು ಅಥವಾ ಸೇಬು ಇದೆಲ್ಲ ಹಣ್ಣನ್ನು ಕತ್ತರಿಸಿ ಕೂಡ ಹಾಕ್ಬೋದು. ಆದರೆ ದ್ರಾಕ್ಷಿ ಇದೆಲ್ಲ ಹಾಕೋದು ಕಡಿಮೆ, ಹುಳಿ ಇರ್ತದಲ್ಲ ಅದು. ಇದನ್ನು ಕಬ್ಬು ಮತ್ತು ಆ್ಯಪಲ್ ಆಮೇಲೆ ಬಾಳೆಹಣ್ಣು ಇದೆಲ್ಲ ಹಾಕಿ ಸಹ ನೈವೇದ್ಯಕ್ಕೆ ಕೊಡ್ಬೋದು. ಏನೂ ಇಲ್ಲಾಂದರೆ ಕಬ್ಬು ಒಂದಾದರೂ ಹಾಕಿದರೆ ಒಳ್ಳೆಯದು, ಗಣಪತಿ ದೇವರಿಗೆ ತುಂಬ ಪ್ರಿಯವಾದದ್ದು. ಈಗ ನೋಡಿ ವೀಕ್ಷಕರೇ, ನಮ್ಮ ಶ್ರೀ ಗಣೇಶ ದೇವರ ಪ್ರಿಯವಾದಂತಹ ಪಂಚಕಜ್ಜಾಯ ನೈವೇದ್ಯಕ್ಕೆ ತಯಾರಾಗಿದೆ.